ಸ್ನೇಹಿತರೆ, ಜ್ಞಾನಭೂಮಿ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾವು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವ ಆಗುಂಬೆ ಬಗ್ಗೆ ತಿಳಿದುಕೊಳ್ಳೋಣ. ಆಗುಂಬೆ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವ ಒಂದು ಸಣ್ಣ ಹಳ್ಳಿ. ಇದನ್ನು ದಕ್ಷಿಣ ಭಾರತದ ಚಿರಪುಂಜಿ ಅಂತ ಕರೀತಾರೆ. ಏಕೆಂದರೆ ಆಗುಂಬೆ ಭಾರತದಲ್ಲಿ ಎರಡನೇ ಅತಿ ಹೆಚ್ಚು ಮಳೆ ಆಗುವ ಸ್ಥಳ ಆಗಿದೆ. ಆಗುಂಬೆ ಪಶ್ಚಿಮ ಘಟ್ಟದಲ್ಲಿ ಇರುವುದರಿಂದ ಸಂಜೆ ಸೂರ್ಯಾಸ್ತವನ್ನು ನೋಡಲು ಪ್ರವಾಸಿಗರು ಇಲ್ಲಿಗೆ ಬರುತ್ತಾರೆ. ಆಗುಂಬೆಯು ತನ್ನ ಪ್ರಕೃತಿ ಸೌಂದರ್ಯ, ಬೆಟ್ಟಗಳು, ಜಲಪಾತಗಳು ಮತ್ತು ವನ್ಯಜೀವಿಗಳಿಂದ ಕೂಡಿದ ಶ್ರೀಮಂತ ತಾಣ ಆಗಿದೆ. ಮೇಘಾಲಯ ರಾಜ್ಯದ ಚಿರಪುಂಜಿ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಆಗಿತ್ತು. ಆದರೆ ಈಗ ಈ ಸ್ಥಾನವನ್ನು ಮೌಸಿನ್ ರಾಮ್ ಪಡೆದಿದೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಆಗುಂಬೆ ಹೇಗಿದೆ ನೋಡೋಣ. ನೀವು ನಮ್ಮ ಹೊಸ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಕ್ಲಿಕ್ ಮಾಡಿ. ಸೂರ್ಯಾಸ್ತದ ವೀಕ್ಷಣೆ ಆಗುಂಬೆಯ ಪ್ರಮುಖ ಆಕರ್ಷಣೆ ಆಗಿದೆ. ಇಲ್ಲಿಂದ ಮುಳುಗುವ ಸೂರ್ಯನ ಅತ್ಯಂತ ರಮಣೀಯ ದೃಶ್ಯವನ್ನು ಕಾಣಬಹುದು. ಆಗುಂಬೆಯ ಸೂರ್ಯಾಸ್ತದ ನೋಟವು ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಸೂರ್ಯಾಸ್ತದ ಸಮಯದಲ್ಲಿ ಭೇಟಿ ನೀಡಿ ಸೂರ್ಯಾಸ್ತದ ವೀಕ್ಷಣೆಗೆ ಮೀಸಲಾದ ವೀಕ್ಷಣಾ ಸ್ಥಳದಿಂದ ಸುಂದರ ಸೂರ್ಯಾಸ್ತವನ್ನು ನೋಡಬಹುದು. ಆಗುಂಬೆಯಲ್ಲಿ ಮಳೆಗಾಲದಲ್ಲಿ ಸಂಪೂರ್ಣ ಮಂಜು ಕವಿಯುವ ಕಾರಣ ಜೂನ್ನಿಂದ ಅಕ್ಟೋಬರ್ ತಿಂಗಳ ತನಕ ಸೂರ್ಯಾಸ್ತದ ದೃಶ್ಯ ಕಾಣುವುದು ಕಷ್ಟಸಾಧ್ಯ. ನವೆಂಬರ್ ತಿಂಗಳಿಂದ ಮೇ ತಿಂಗಳವರೆಗೆ ಚಳಿಗಾಲದಲ್ಲಿ ಮತ್ತು ಬೇಸಿಗೆ ಕಾಲದಲ್ಲಿ ಆಗುಂಬೆಯ ಸೂರ್ಯಾಸ್ತವನ್ನು ನೋಡಬಹುದು. ಚಳಿಗಾಲದಲ್ಲಿ ಮತ್ತು ಬೇಸಿಗೆ ಕಾಲದಲ್ಲಿ ಮಳೆ ಮೋಡಗಳು ಇರಲ್ಲ, ಹಾಗಾಗಿ ಆಕಾಶ ಶುಭ್ರವಾಗಿ ಇರುತ್ತೆ. ಈ ಸಮಯದಲ್ಲಿ ಆಗುಂಬೆಯ ಸೂರ್ಯಾಸ್ತ ನೋಡಿ ಕಣ್ತುಂಬಿಕೊಳ್ಳಬಹುದು. ಸ್ನೇಹಿತರೆ, ಆಗುಂಬೆಯ ಸೂರ್ಯಾಸ್ತದ ಸುಂದರ ನಯನ ಮನೋಹರ ದೃಶ್ಯಗಳು ಎಷ್ಟು ಚೆನ್ನಾಗಿದೆ ನೋಡಿ. ಸೂರ್ಯಾಸ್ತದ ದೃಶ್ಯಗಳನ್ನು ವರ್ಣಿಸಲು ಪದಗಳು ಸಾಕಾಗಲ್ಲ. ನಮ್ಮ ಕರ್ನಾಟಕದ ಮಲೆನಾಡು ಎಂತ ಅದ್ಭುತ ಅಲ್ವಾ. ಆಗುಂಬೆಯ ಸೂರ್ಯಾಸ್ತ ಜಗತ್ತಿನಲ್ಲಿ ವಿಶ್ವವಿಖ್ಯಾತವಾಗಿದೆ. ಚಳಿಗಾಲದಲ್ಲಿ ಮತ್ತು ಬೇಸಿಗೆ ಕಾಲದಲ್ಲಿ ಆಗುಂಬೆಯ ಬೆಟ್ಟದ ಮೇಲಿಂದ ನೋಡಿದರೆ ಉಡುಪಿಯಲ್ಲಿರುವ ಸಮುದ್ರ ಕಾಣುತ್ತೆ. ಆಗುಂಬೆಯಿಂದ ಉಡುಪಿಯ ಮಲ್ಪೆ ಸಮುದ್ರ 60 ಕಿಲೋಮೀಟರ್ ಇದೆ ಮತ್ತು ಶಿವಮೊಗ್ಗ 93 ಕಿಲೋಮೀಟರ್ ಇದೆ. ಸ್ನೇಹಿತರೆ, ಭಾರತದ ಪಶ್ಚಿಮ ದಿಕ್ಕಿನಲ್ಲಿ ಇರುವ ಸಮುದ್ರಕ್ಕೆ ಅರಬ್ಬಿ ಸಮುದ್ರ ಅಂತ ಕರೀತಾರೆ. ಆದರೆ ಇದರ ನಿಜವಾದ ಹೆಸರು ಸಿಂಧು ಸಾಗರ ಅಥವಾ ರತ್ನಾಕರ ಎಂಬ ಹೆಸರಿದೆ. ಬ್ರಿಟಿಷರು ಹೆಸರು ಬದಲಾಯಿಸಿ ಸಿಂಧು ಸಾಗರದ ಬದಲು ಅರಬ್ಬಿ ಸಮುದ್ರ ಎಂಬ ಹೆಸರು ಇಟ್ರು. ಆಗುಂಬೆ ಸಮುದ್ರ ಮಟ್ಟದಿಂದ 823 ಮೀಟರ್ ಎತ್ತರ ಇದೆ, ಅಂದರೆ 2700 ಅಡಿ ಎತ್ತರ ಇದೆ. ಆಗುಂಬೆಯಲ್ಲಿ ಅತ್ಯಧಿಕ ವಾರ್ಷಿಕ ಮಳೆ ಪ್ರಮಾಣ 38,000 ಮಿಲಿಮೀಟರ್ ಆಗಿದೆ. 38,000 ಮಿಲಿಮೀಟರ್ ಎಂದರೆ 1500 ಇಂಚುಗಳು. ಅರಬ್ಬಿ ಸಮುದ್ರದಿಂದ ಬರುವ ತೇವಾಂಶ ಇರುವ ಗಾಳಿ ಪಶ್ಚಿಮ ಘಟ್ಟಗಳ ಪರ್ವತಗಳ ಬಲವಾದ ಇಳಿಜಾರಿನಿಂದಾಗಿ ಅತಿ ಎತ್ತರಕ್ಕೆ ಏರಲು ಕಾರಣ ಆಗುತ್ತೆ. ಈ ಪ್ರಕ್ರಿಯೆಯು ಗಾಳಿಯನ್ನು ತಂಪಾಗಿಸುತ್ತದೆ. ಇದು ದಟ್ಟವಾದ ಮಳೆಯ ಮೋಡಗಳಾಗಿ ಮತ್ತು ನಂತರ ಭಾರೀ ಮಳೆಯಾಗಿ ಪರಿವರ್ತನೆಗೊಳ್ಳುತ್ತದೆ. ಕೆಲವು ಸಲ ಆಗುಂಬೆಯ ಬದಲು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಹುಲಿಕಲ್ ಎಂಬ ಸ್ಥಳದಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತದೆ. ಹವಾಮಾನ ವೈಪರೀತ್ಯದಿಂದ ಈ ರೀತಿಯ ಏರುಪೇರುಗಳು ಆಗುತ್ತವೆ. ಶಿವಮೊಗ್ಗ ಹಾಗೂ ಉಡುಪಿ ಜಿಲ್ಲೆಯನ್ನು ಬೆಸೆಯುವ ಆಗುಂಬೆ ಘಾಟಿ ಅತ್ಯಂತ ಕಡಿದಾದ ಹಾಗೂ ಕಿರಿದಾದ ತಿರುವುಗಳನ್ನು ಒಳಗೊಂಡಿದೆ. ಆಗುಂಬೆ ಘಾಟಿಯಲ್ಲಿ ಒಟ್ಟು 14 ತಿರುವುಗಳಿವೆ. ಮೇಲ್ಭಾಗದ 7 ತಿರುವುಗಳು ಶಿವಮೊಗ್ಗ ಜಿಲ್ಲೆ ವ್ಯಾಪ್ತಿಗೆ ಬರುತ್ತದೆ. ಕೆಳಗಿನ 7 ತಿರುವುಗಳು ಉಡುಪಿ ಜಿಲ್ಲೆ ವ್ಯಾಪ್ತಿಗೆ ಸೇರುತ್ತವೆ. ಆಗುಂಬೆ ಘಾಟಿಯು ಅಪರೂಪದ ವನ್ಯ ಸಂಪತ್ತಿನ ತಾಣ ಆಗಿದೆ. ಇಲ್ಲಿ ಹಲವು ಬಗೆಯ ಅಪರೂಪದ ಹಾಗೂ ಔಷಧೀಯ ಗುಣ ಇರುವ ಸಸ್ಯಗಳನ್ನು ಕಾಣಬಹುದು. ಸಿಂಗಳಿಕ, ಸಿಂಹಬಾಲದ ಕೋತಿ, ಕೆಂದಳಿಲು ಸೇರಿದಂತೆ ಅಳಿವಿನ ಅಂಚಿನಲ್ಲಿ ಇರುವ ಜೀವ ಪ್ರಭೇದಗಳು ಇಲ್ಲಿ ನೆಲೆಸಿವೆ. ಆಗುಂಬೆ ಘಾಟಿಯಲ್ಲಿ ನಿಂತರೆ ಹಸಿರು ಹೊದ್ದ ಪರ್ವತಗಳ ಶ್ರೇಣಿಯಿಂದ ಹಿಡಿದು ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಪ್ರದೇಶಗಳ ಪಕ್ಷಿ ನೋಟವನ್ನು ಕಾಣಬಹುದು. ಆಗುಂಬೆ ಘಾಟಿಯಲ್ಲಿ 3ನೇ ಸುತ್ತಲ್ಲಿ ಕೆಳಗಿಂದ, ಅಂದರೆ ಉಡುಪಿ ಕಡೆಯಿಂದ ಬರುವಾಗ ಆನೆಕಲ್ಲು ಎಂದು ರಸ್ತೆಗೆ ಚಾಚಿಕೊಂಡಿರುವ ಬೃಹದಾಕಾರದ ಬಂಡೆಕಲ್ಲು ಸಿಗುತ್ತದೆ. ದೂರದಿಂದ ನೋಡಲು ಆನೆಯ ಮುಖದ ಆಕಾರವಿರುವ ಕಾರಣ ಆ ಬಂಡೆಗೆ ಆನೆಕಲ್ಲು ಎಂಬ ಹೆಸರು ಬಂದಿದೆ ಅಂತ ಪ್ರತೀತಿ ಇದೆ. ತಿರುವುಗಳಲ್ಲಿ ಕೆಳಗಿಂದ ಮೇಲೆ ಸಾಗುವ ವಾಹನಗಳಿಗೆ ಅವಕಾಶ ನೀಡಬೇಕೆಂಬ ನಿಯಮ ಇದೆ. ಮಳೆಗಾಲದಲ್ಲಿ ದಟ್ಟ ಮಂಜು ಮುಸುಕುವ ಕಾರಣ
ವಾಹನ ಚಲಾಯಿಸುವುದು ಅತ್ಯಂತ ಕಷ್ಟದ ಕೆಲಸ ಆಗಿದೆ. ಅಂತಹ ಸಮಯದಲ್ಲಿ ವಾಹನಗಳನ್ನು ಎಚ್ಚರಿಕೆಯಿಂದ ಓಡಿಸಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಅಲ್ಲಿಯ ಸ್ಥಳೀಯ ಜನರು ಹೇಳ್ತಾರೆ. ಆಗುಂಬೆ ಘಾಟಿ ಆರಂಭವಾಗುವ ಮೊದಲು ಮೇಲ್ಭಾಗದಲ್ಲಿ ಕೊಳ ಇದೆ. ಪ್ರವಾಸಿಗರಿಗೆ ಬೋಟಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಆಗುಂಬೆಯ ಸೂರ್ಯಾಸ್ತಮಾನ, ಅಧಿಕ ಮಳೆ, ದಟ್ಟ ಮಂಜು, ಚಳಿ ಇಷ್ಟನ್ನೇ ತಿಳಿದ ಪ್ರವಾಸಿಗರಿಗೆ ಆಗುಂಬೆಗೆ ಬಂದರೆ ಇನ್ನಷ್ಟು ಅಚ್ಚರಿಗಳು ತೆರೆದುಕೊಳ್ಳುತ್ತದೆ. ಆಗುಂಬೆಯಲ್ಲಿ ಕಾಳಿಂಗ ಸರ್ಪಗಳ ಅಧ್ಯಯನ ಕೇಂದ್ರ ಇದೆ. ದೇಶ ವಿದೇಶಗಳಿಂದ ಆಗಮಿಸುವ ಉರಗ ಪ್ರಿಯರು ಇಲ್ಲಿ ಕಾಳಿಂಗ ಸರ್ಪಗಳ ಜೀವನ ಶೈಲಿ ಸೇರಿದಂತೆ ಹಲವು ವಿಶೇಷ ಮಾಹಿತಿಗಳನ್ನು ಪಡೆಯುತ್ತಾರೆ. ಆಗುಂಬೆ ಘಾಟಿಯ ಸುತ್ತಮುತ್ತ ಇರುವ ಜಲಪಾತಗಳು ಮಲೆನಾಡಿನ ಪ್ರಕೃತಿ ಸೌಂದರ್ಯಕ್ಕೆ ಹಿಡಿದ ಕೈಗನ್ನಡಿ ಆಗಿದೆ. ಒನಕೆ ಅಬ್ಬಿ ಜಲಪಾತ, ಬರ್ಕಣ ಜಲಪಾತ, ಜೋಗಿಗುಂಡಿ ಎಂಬ ಜಲಪಾತಗಳು ಆಗುಂಬೆಯ ಸುತ್ತಮುತ್ತ ಇವೆ. ಆಗುಂಬೆಯ ದಟ್ಟವಾದ ಮಳೆ ಕಾಡುಗಳು ಟ್ರೆಕ್ಕಿಂಗ್ ಹೋಗಲು ಪ್ರಕೃತಿ ಪ್ರಿಯರಿಗೆ ಸ್ವರ್ಗ ಆಗಿದೆ. ಜನಪ್ರಿಯ ನಟ ಶಂಕರ್ ನಾಗ್ ನಟಿಸಿ ನಿರ್ದೇಶನ ಮಾಡಿದ ಮಾಲ್ಗುಡಿ ಡೇಸ್ ಆರ್.ಕೆ. ನಾರಾಯಣ್ ಅವರ ಕಾದಂಬರಿ ಆಧಾರಿತ ಜನಪ್ರಿಯ ದೂರದರ್ಶನ ಧಾರಾವಾಹಿ ಮಾಲ್ಗುಡಿ ಡೇಸ್ನ ಹಲವಾರು ದೃಶ್ಯಗಳು ಆಗುಂಬೆ ಸುತ್ತಮುತ್ತ ಚಿತ್ರೀಕರಿಸಲಾಗಿದೆ. ಮಾಲ್ಗುಡಿ ಡೇಸ್ ಚಿತ್ರೀಕರಣಗೊಂಡ ಮನೆಗೆ ಭೇಟಿ ನೀಡಬಹುದು ಮತ್ತು ಧಾರಾವಾಹಿಯಲ್ಲಿ ಬರುವ ಇತರ ದೃಶ್ಯಗಳನ್ನು ಊರಿನ ವಿವಿಧ ಭಾಗಗಳಲ್ಲಿ ಗುರುತಿಸಬಹುದು. ಆಗುಂಬೆಯು ತನ್ನ ಶ್ರೀಮಂತ ಜೀವವೈವಿಧ್ಯತೆ ಮತ್ತು ಆಗುಂಬೆ ಮಳೆಕಾಡು ಸಂಶೋಧನಾ ಕೇಂದ್ರ ARRS ಇರುವಿಕೆಯಿಂದ ಕೂಡ ಹೆಸರುವಾಸಿ ಆಗಿದೆ. ARRS ಈ ಪ್ರದೇಶದಲ್ಲಿ ಸಂಶೋಧನೆ ಮತ್ತು ಸಂರಕ್ಷಣಾ ಪ್ರಯತ್ನಗಳನ್ನು ನಡೆಸುತ್ತಿದೆ. ಮಳೆಕಾಡು ಪರಿಸರ ವಿಜ್ಞಾನ ಅಧ್ಯಯನದ ಮೇಲೆ ಕೇಂದ್ರೀಕರಿಸುತ್ತದೆ. ಮಳೆಕಾಡುಗಳ ಬಗ್ಗೆ ಅಧ್ಯಯನ ಮಾಡಲು ಇದು ಭಾರತದ ಪ್ರಮುಖ ಸಂಶೋಧನಾ ಕೇಂದ್ರಗಳಲ್ಲಿ ಒಂದಾಗಿದೆ. ಸ್ನೇಹಿತರೆ, ಆಗುಂಬೆಗೆ ಹತ್ತಿರ ಇರುವ ಪ್ರವಾಸಿ ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳೋಣ. ಆಗುಂಬೆಯಿಂದ ಕೇವಲ 16 ಕಿಲೋಮೀಟರ್ ದೂರದಲ್ಲಿ ಕುಂದಾದ್ರಿ ಬೆಟ್ಟ ಇದೆ. ಕುಂದಾದ್ರಿ ಬೆಟ್ಟ ತನ್ನ ನೈಸರ್ಗಿಕ ಸೌಂದರ್ಯಕ್ಕೆ ಹೆಸರುವಾಸಿ ಆಗಿದೆ. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ತಾಣವಾದ ಶೃಂಗೇರಿ ಆಗುಂಬೆಯಿಂದ 30 ಕಿಲೋಮೀಟರ್ ದೂರ ಇದೆ. ರಾಷ್ಟ್ರಕವಿ ಕುವೆಂಪು ಅವರ ತವರು ಕುಪ್ಪಳ್ಳಿ ಆಗುಂಬೆಯಿಂದ 45 ಕಿಲೋಮೀಟರ್ ದೂರ ಇದೆ ಮತ್ತು ಶೃಂಗೇರಿ ತಾಲೂಕಲ್ಲಿ ಇರುವ ಸಿರಿಮನೆ ಜಲಪಾತ ಆಗುಂಬೆಯಿಂದ 31 ಕಿಲೋಮೀಟರ್ ದೂರ ಇದೆ. ಆಗುಂಬೆ ಘಾಟಲ್ಲಿ ಮೇಲಿಂದ ಬರುವಾಗ ಕೆಳಗಡೆ 14ನೇ ತಿರುವು ಆದ್ಮೇಲೆ ಸೋಮೇಶ್ವರ ಅಭಯಾರಣ್ಯ ಇದೆ ಮತ್ತು ಸೀತಾ ನದಿ ನೇಚರ್ ಕ್ಯಾಂಪ್ ಇದೆ. ಇವೆರಡು ಉಡುಪಿ ಜಿಲ್ಲೆಗೆ ಸೇರುತ್ತೆ. 2017ನೇ ಇಸವಿಯ ತನಕ ಆಗುಂಬೆ ಘಾಟಿಯಲ್ಲಿ ಕೇವಲ ಖಾಸಗಿ ಬಸ್ಸುಗಳು ಮಾತ್ರ ಓಡಾಡ್ತಾ ಇತ್ತು. ನಂತರ ಮಿನಿ ಬಸ್ ಮಾದರಿಯ ಸರ್ಕಾರಿ ಬಸ್ಸುಗಳ ಓಡಾಟ ಆರಂಭ ಆಯಿತು. ಭಾರಿ ತೂಕದ ವಾಹನಗಳ ಓಡಾಟಕ್ಕೆ ಆಗುಂಬೆ ಘಾಟಿಯಲ್ಲಿ ಅನುಮತಿ ಇಲ್ಲ. ಬ್ರಿಟಿಷರ ಕಾಲದಲ್ಲಿ 1910ನೇ ಇಸ್ವಿಲಿ ಕರಾವಳಿ ಪ್ರದೇಶದ ಜನರು ಬಾಂಬೆಗೆ ಹೋಗಲು ಆಗುಂಬೆಗೆ ಬಂದು ವಿಶ್ರಾಂತಿ ಪಡೆದು ನಂತರ ಶಿವಮೊಗ್ಗದ ಮೂಲಕ ಹರಿಹರಕ್ಕೆ ಹೋಗಿ ಹರಿಹರದಲ್ಲಿ ಬಾಂಬೆಗೆ ಹೋಗುವ ರೈಲನ್ನು ಹತ್ತುತ್ತಾ ಇದ್ರು. ಆಗುಂಬೆಯಿಂದ ಶಿವಮೊಗ್ಗ ವಿಮಾನ ನಿಲ್ದಾಣ 95 ಕಿಲೋಮೀಟರ್ ದೂರ ಇದೆ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೂಡ 95 ಕಿಲೋಮೀಟರ್ ಇದೆ. ಬೆಂಗಳೂರಿಂದ ಆಗುಂಬೆ 350 ಕಿಲೋಮೀಟರ್ ಇದೆ. ಮೈಸೂರಿಂದ ಆಗುಂಬೆ 290 ಕಿಲೋಮೀಟರ್ ಇದೆ. ಹುಬ್ಬಳ್ಳಿಯಿಂದ ಆಗುಂಬೆ 276 ಕಿಲೋಮೀಟರ್ ಇದೆ. ವಂದನೆಗಳು ಸ್ನೇಹಿತರೆ.